ಕ್ರಿಮಿನಲ್ ಫೋನ್ ನಂಬರ್ ಬಿಟ್ಟರೆ ನಮ್ಮ ಹತ್ರ ಇನ್ಯಾವ ಕ್ಲೂನೂ ಇಲ್ಲ. ಅದೊಂದನ್ನು ಹಿಡ್ಕೊಂಡು ಅಟ್ ಎನಿ ಕಾಸ್ಟ್ ಅವನನ್ನು ಹಿಡಿಯಲೇಬೇಕು ಸರ್. ಸರ್ ಇಮಿಡಿಯೇಟ್ಲಿ ಸೆಂಡ್ ಮಾಡ್ತೀನಿ ಸರ್. ಈ ಕೆಲಸ ಇಮಿಡಿಯೇಟ್ಲಿ ಆಗಬೇಕು ಸರ್. ಅವನಿಂದ ನಮ್ಮ ಇಡೀ ಫ್ಯಾಮಿಲಿಗೆ ಥ್ರೆಟ್ ಇದೆ. ಥ್ಯಾಂಕ್ ಯು ಸರ್. ನೀವು ಕಾಲ್ ಕಟ್ ಮಾಡ್ತಿದ್ದಾಗೆ ನಂಬರ್ ನಿಮ್ಮ ಹತ್ರ ಇರುತ್ತೆ. ಥ್ಯಾಂಕ್ ಯು. ಅಮ್ಮ ಏನ್ ಹೇಳ್ತಿದ್ಯಾ? ನಕ್ಷತ್ರನ್ ಮೇಲೆ ಮತ್ತೆ ಅಟ್ಯಾಕ? ಇದ್ಯಾವಾಗ? ಇವತ್ತು. ಓ ಗಾಡ್, ಇದ್ಯಾಕೋ ಮಿತಿ ಮೀರ್ತಿದೆ. ಇನ್ನು ನಮ್ ಕೈಲಿ ಕಂಡು ಹಿಡಿಯಕ್ ಆಗಲ್ಲ ಅಂದ್ರೆ ಹೇಗೆ? ನಿನ್ ಮೀರು ಇನ್ನೊಬ್ಬ ಇದ್ದಾನೆ ಅಂದ್ರೆ ಹೇಗ್ ಸಾಧ್ಯ? ಅದು ನಕ್ಷತ್ರ ಟಾರ್ಚರ್ ಕೊಡೋನು. ಶ್ವೇತಾ ಅಲ್ಲ ತಾನೆ? ಇಲ್ಲ ಅಮ್ಮ, ಅವಳಲ್ಲ. ಅವಳಿಲ್ಲಿ ಅವ್ರ ಅಮ್ಮನ ಸೇವೆ ಮಾಡಕ್ಕಾಗ್ದೆ ಒದ್ದಾಡ್ತಿದ್ದಾಳೆ. ಇದ್ರ ಮಧ್ಯ ನಕ್ಷತ್ರನ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಅವಳು ಯಾರ ಹತ್ರನಾದ್ರೂ ಮಾತಾಡೋದು, ಆಚೆ ಹೋಗೋದು, ಆ ಥರದ್ದೆಲ್ಲ ಏನು ಕಾಣಿಸ್ತಿಲ್ಲ. ಆರ್ ಯು ಶ್ಯೂರ್? ಎಸ್ ಅಮ್ಮ, ನೀನು ಹೇಳ್ದಂಗೆ ಒಂದು ಗಳಿಗೆನೂ ಬಿಡದೆ ಅವಳನ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ನಕ್ಷತ್ರ ಅಟ್ಯಾಕಿಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅನಿಸ್ತಿದೆ. ಹಾಗಾದ್ರೆ ಯಾರದು? ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಕ್ಷತ್ರ ಟಾರ್ಚರ್ ಕೊಟ್ರೆ ಅವ್ರಿಗೆ ಏನ್ ನೀನು ಫೋನ್ ಕೊಡು, ನಂಬರ್ ಬೇಕು. ನಂಬರ್ ಯಾಕೆ? ಈ ನಂಬರ್ ಯಾರ ಹೆಸರಲ್ಲಿದೆ, ಯಾವ ಏರಿಯಾದಲ್ಲಿದ್ದಾನೆ ಅಂತ ಚೆಕ್ ಮಾಡ್ಸೋದಕ್ಕೆ. ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯೋ? ಏನು ಹೇಳ್ತಿದ್ಯಾ ನಕ್ಷತ್ರ ನೀನು? ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ? ಅದು ಅವ್ನು ಇಷ್ಟ ಹತ್ರ ಬಂದ್ಮೇಲೂ. ನನಗೆ ಗೊತ್ತಾಗುತ್ತೆ ಭೂಪತಿ, ಅವನಿಷ್ಟು ಮಿತಿ ಮೀರ್ತಿದ್ದಾನಂದ್ರೆ ನಾವು ಬಿಡಬಾರ್ದು. ಅವನ್ನ ಆದಷ್ಟು ಬೇಗ ಹುಡುಕಿ ಜೈಲಿಗೆ ಕಳಿಸ್ಬೇಕು. ಬಟ್ ಇದನ್ನೆಲ್ಲ ನೋಡಿದಾಗ ನನಗೆ ನನ್ನ ಮೇಲೆ ಅನುಮಾನ ಬರುತ್ತೆ ನಕ್ಷತ್ರ. ಇಷ್ಟು ವೀಕ್ ಆಗ್ಬಿಟ್ನಾ? ಪೊಲೀಸ್ ಪ್ರೊಟೆಕ್ಷನ್ ಇದೆ, ಪ್ರತಿ ಸಲ ನಾನು ನಿನ್ ಜೊತೆನೇ ಇರ್ತೀನಿ. ಆದ್ರೂ ಅವ್ನು ನಿನ್ನನ್ನು ಎಳ್ಕೊಂಡು ಹೋಗ್ತಾನೆ ಅಂದ್ರೆ ಹೇಗೆ? ನನಗೆ ನನ್ನ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಎಲ್ಲೋ ನಾನು ಸೋಲ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಭೂಪತಿ, ಇಲ್ಲ ನಕ್ಷತ್ರ, ಎಷ್ಟೇ ಟ್ರೈ ಮಾಡಿದ್ರು ಯಾಮಾರಿಸ್ಕೊಂಡು ಹೋಗ್ತೇನೆ ಹೊರತು ನನ್ನ ಕೈಯಲ್ಲಿ ಅವನನ್ನು ಹಿಡಿಯೋಕ್ಕೆ ಆಗ್ತಿಲ್ಲ. ನನ್ಗೆ ಯಾಕೋ ನನ್ನ ಮೇಲೆ ನನಗೆ. ಸುಮ್ಮನಿರು ಭೂಪತಿ, ಏನೇನೋ ಮಾತಾಡ್ಬೇಡ. ಈಗ ಅವನ ಟೈಮ್ ಚೆನ್ನಾಗಿದೆ, ಅದಕ್ಕೆ ಮೆರೀತಿದ್ದಾನೆ. ಆದರೆ ಅದು ಜಾಸ್ತಿ ದಿನ ನಡೆಯಲ್ಲ. ನೀನು ಹಠದ ಮುಂದೆ ಅವನು ಸೋಲ್ಲೇಬೇಕು. ನನಗೆ ಗೊತ್ತು ಕಣೋ, ನೀನು ಅವನ್ನ ಹಿಡಿದ್ಯಾ, ಅದರಲ್ಲಿ ಅನುಮಾನನೇ ಇಲ್ಲ. ಅವನೆಂಥ ಕಿಲಾಡಿ ಆದರೂ ನಿನ್ನ ಮುಂದೆ ಅವನ ಆಟ ನಡೆಯಲ್ಲ ಭೂಪತಿ. ಅವನು ನಿನ್ನ ಮುಂದೆ ಬರಲೇಬೇಕು, ನಿನ್ನ ಕೈಗೆ ಸಿಗಲೇಬೇಕು. ನಕ್ಷತ್ರನ ಮೇಲೆ ಮತ್ತೆ ಅಟ್ಯಾಕ್ ಆಯ್ತಾ? ಏಯ್ ಹೇಳೆ, ನಿನ್ನೆ ಕೇಳ್ತಿರೋದು, ನಕ್ಷತ್ರನ ಮೇಲೆ ಮತ್ತೆ ಅಟ್ಯಾಕ್ ಆಯ್ತಾ? ಫಸ್ಟ್ ಆಫ್ ಆಲ್ ಇದೆಲ್ಲ ನಿನಗೆ ಯಾರು ಹೇಳ್ತಿರೋದು? ಯಾರ ಜೊತೆ ಮಾತಾಡ್ತಿದ್ದೆ? ಏಯ್ ಅದೆಲ್ಲ ನಿನಗೇನಕ್ಕೆ? ನಂಗೆ 1000 ಕಾಲ್ ಬರುತ್ತೆ, ಅದೆಲ್ಲ ನಿನಗೆ ಹೇಳ್ಬೇಕಾ? ಕೇಳಿದಕ್ಕೆ ಉತ್ತರ ಕೊಡು. ನಕ್ಷತ್ರ ಮತ್ತೆ ತೊಂದ್ರೆಲಿದ್ದಾಳ? ಮಳ್ಳಿ ಕೇಳೋದ್ ನೋಡು, ನನಗೆಲ್ಲ ಗೊತ್ತು ಕಣೆ. ಇದೆಲ್ಲ ನಿಂದೇ ಕೆಲಸ ಅಲ್ವಾ? ನೀನೇ ತಾನೆ ನಕ್ಷತ್ರನ ಮೇಲೆ ಅಟ್ಯಾಕ್ ಮಾಡಿಸಿರೋದು. ಐ ವಿಶ್ ಐ ಕುಡ್. ನನಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಅಲ್ಲೇ ಅವಳ ಕತೆ ಮುಗಿಸ್ತಿದ್ದೆ. ಇನ್ಫ್ಯಾಕ್ಟ್ ಆ ನಕ್ಷತ್ರ ಕುಲದೇವತೆಗೆ ಹೋದಾಗ್ಲೂ ನಾನು ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಇವನ್ ಯಾರೋ ಕೆಲ್ಸಕ್ಕೆ ಬಾರ್ದಿರೋನೋ ಸಿಲ್ಲಿಯಾಗಿ ಮರಕ್ಕೆ ಕಟ್ಟಾಕಿ ಏನೇನೋ ಮಾಡ್ತಿದ್ದಾನೆ. ನನಗ್ ಚಾನ್ಸ್ ಸಿಕ್ಕಿದ್ರೆ ಅಲ್ಲೇ ಅವಳಿಗೆ ಸಮಾಧಿ ಕಟ್ತಿದ್ದೆ. 100% ಕನ್ಫರ್ಮ್ ಇವಳಲ್ವೇ ಅಲ್ಲ
ಆ ಕಾಣದ ಮುಖ ಇನ್ ಯಾರೋ ಇದ್ದಾರೆ. ಸ್ಟಿಲ್ ಅವಳಗ್ ತೊಂದರೆ ಕೊಡಕ್ಕೆ ಯಾರೋ ಒಬ್ಬ ಇದ್ದಾನಲ್ಲ, ಅದೇ ಖುಷಿ. ನಾನೆಲ್ಲಿಂದ ಬಿಡಿಸ್ಕೊಂಡು ಹೋಗೋವರೆಗೂ ಅವಳನ್ನ ನೋಡ್ಕೊಳ್ಳಿ, ಆಮೇಲೆ ನಾನ್ ನೋಡ್ಕೊಳ್ತೀನಿ, ನಿನ್ನೂ ಸೇರಿಸಿ ಎಲ್ರೂ ಜೀವನ ನರ್ಕ ಮಾಡ್ತೀನಿ. ಅಮ್ಮ, ಹೇಗಿದೆಯಾ ನಕ್ಷತ್ರ? ಎಷ್ಟು ದಿನ ಆಯ್ತೆ ನಿನ್ನ ಹತ್ರ ಮಾತಾಡಿ. ಈ ಅಮ್ಮ ನೆನಪಾಗಲ್ವೇನೆ? ಆಗದೆ ಇರ್ತೀಯಾ? ಮತ್ತ್ಯಾಕೆ ಈ ಕಡೆ ಬರಲೇ ಇಲ್ಲ? ಕೊನೆ ಪಕ್ಷ ಒಂದು ಕಾಲು ಮಾಡಲ್ವಲ್ಲೇ? ಅಪ್ಪನ ಜೊತೆ ಅಮ್ಮನ್ನು ದೂರ ಇಡಬೇಕು ಅಂತನಾ? ಅಮ್ಮ ಬಿಡು ಹೋಗ್ಲಿ. ಅಪ್ಪ ನಿನ್ನ ಬಗ್ಗೆ ಹೇಳ್ದಾಗೆಲ್ಲ ನಂಗೆ ತುಂಬ ಭಯ ಆಗುತ್ತೆ ಕಣೆ. ಯಾಕೆ ಈ ಥರ ಎಲ್ಲ ಆಗ್ತಿದೆ ನಕ್ಷತ್ರ? ನನಗೂ ಗೊತ್ತಿಲ್ಲ ಅಮ್ಮ. ಇಲ್ಲಿಗೆ ಬಂದ್ಬಿಡೆ, ಒಂದು 4 ದಿನ ಇಲ್ಲೇ ಇದ್ದು ಹೋಗು. ಏನೇನೋ ನಡೀತಾ ಇದೆ ಆ ಮನೆಯಲ್ಲಿ. ನಿನ್ನಪ್ಪ ಅಂತೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಕಣೆ. ಹಿಂದೆ ಯೋಚನೆ, ಕೈ ಕಾಲೇ ಆಡ್ತಿಲ್ಲ ಕಣೆ ನಮಗೆ. ಹಾಗಂತ ಅಲ್ಲಿ ಬಂದು ಏನು ಮಾಡ್ಲಮ್ಮ? ಇಲ್ಲೇ ಇದ್ರೆ ನಮಗೂ ಧೈರ್ಯ ಕಣೆ. ಕಣ್ಮುಂದೆನೇ ಆರಾಮಾಗಿದೆಯಾ ಅಂತ. ಗಂಡನ ಮನೆ ಬಿಟ್ಟು ಅಲ್ಲಿ ಬಂದಿರು ಅಂತೀಯಾ? ಅಯ್ಯೋ ಇಲ್ಲ ಅಮ್ಮ, ನಾನು ಆ ಮನೆಗೆ ಬರಲ್ಲ ಅಂತ ನಿನಗೆ ಗೊತ್ತು. ನನಗೂ ಆ ಮನೆಗೂ ಋಣ ಮುಗ್ದಿದೆ. ನನಗೀಗ ನನ್ನ ಗಂಡನ ಮನೆನೇ ಮುಖ್ಯ. ಏನೇ ಆದರೂ ಏನೇ ಹೋದರೂ ನಾನು ಇಲ್ಲೇ ಇರ್ತೀನಮ್ಮ. ಇಲ್ಲಿ ಭೂಪತಿ ನನ್ನ ಜೊತೆ ಇರಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ಯಾರಿಗೂ ಹೆದರ್ಕೊಂಡು ನಾನು ನನ್ನ ಮನೆ ಬಿಟ್ಟು ಬರಲ್ಲ. ನಿಂಗೆ ಹೇಗೆ ಹೇಳಲಿ ನಾನು? ನಿನ್ನ ಸಂಕಟ ನನ್ಗೆ ಅರ್ಥ ಆಗುತ್ತಮ್ಮ, ಆದರೆ ನಾನು ಬರೋಕ್ಕಾಗಲ್ಲ. ಆಗಾಗ ಫೋನ್ ಆದರೂ ಮಾಡ್ತಾರೆ. ನಮ್ಮನ್ನೆಲ್ಲ ಮರಿಬೇಡ. ದಿನಕ್ಕೆ ಒಂದ್ಸಲನಾದರೂ ನಿನ್ನ ವಾಯ್ಸ್ ಕೇಳೋ ಥರ ಇರಲಿ. ಅದಕ್ಕೂ ಇಲ್ಲ ಅನ್ಬೇಡ ಕಣೆ. ನಿಮ್ಮನ್ನೆಲ್ಲ ಮರೆತು ನಾನು ಯಾವ ನರ್ಕೋಕ್ ಹೋಗ್ಲಮ್ಮ? ಆದ್ರೆ ನಾನು ಏನ್ ಮಾಡ್ಲಿ? ಅಪ್ಪ ಈ ಥರ ಎಲ್ಲ ಮಾಡಿದ್ ನೀನ್ ಈ ಥರ ಎಲ್ಲ ಹೇಳಿ ನನ್ನ ಅಳಿಸ್ಬೇಡಮ್ಮ. ನಾನು ಫೋನ್ ಇಡ್ತೀನಿ. ಬಾಯ್ ನಕ್ಷತ್ರ. ಅವನು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಯ್ತು, ಹೇಗೆ ಸಿಕ್ತು, ಯಾರು ಕೊಟ್ಟಿರ್ಬೋದು? ಅದರಲ್ಲೂ ಆ ಸ್ಟೋರ್ ಹತ್ರ CC ಕ್ಯಾಮ್ರಾ ಕವರ್ ಆಗಲ್ಲ. ಅಲ್ಲಿ ಯಾರು ಬಂದು ಹೋದ್ರು ಗೊತ್ತಾಗಲ್ಲ ಅಂತ ಅವನಿಗೆ ಹೇಗೆ ಗೊತ್ತಾಯ್ತು? ಚಾನ್ಸೇ ಇಲ್ಲ. ನಿಮ್ ಕೈಲಿ ಅವ್ರನ್ನ ಮುಟ್ಟಕ್ಕೂ ಆಗಲ್ಲ. ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀವು ನನಗೆ ಏನೇ ಮಾಡಿದ್ರು ನಾನ್ ಮಾತ್ರ ಅವ್ರ ಬಗ್ಗೆ ನಿಮಗೆ ಹೇಳಲ್ಲ. ಕಡಲೆಕಾಯಿ ಮಾರುವನು ಅವನು ಯಾರು? ಆ ಕ್ರಿಮಿನಲ್ ಅವನ ಹೆಲ್ಪ್ ತಗೊಂಡು ಮನೆಗೆ ಬಂದಿರ್ಬೋದ? ಸ್ಟಿಲ್ ಅವನಿಗಾದ್ರೂ ನಮ್ಮ ಮನೇಲಿ ಯಾವ್ದು ಎಲ್ಲಿರುತ್ತೆ ಅಂತ ಹೇಗೆ ಗೊತ್ತಿರುತ್ತೆ? ಇಷ್ಟು ಜನ ಇರೋ ಮನೆಯಿಂದ ನನ್ನನ್ನ ನಕ್ಷತ್ರನ ಎತ್ಕೊಂಡು ಹೋಗಿ ಮತ್ತೆ ಎಲ್ಲರ ಕಣ್ ತಪ್ಪಿಸಿ ರೂಮಲ್ಲಿ ಬಿಟ್ಟು ಅವನು ಎಸ್ಕೇಪ್ ಆಗಿದ್ದಾನೆ. ಹೌ ಇಸ್ ಇಟ್ ಈವನ್ ಪಾಸಿಬಲ್? ಒಂದು ಗೊತ್ತಾಗ್ತಿಲ್ಲ. ಹೀಗೆ ಆಗೋದ್ರೆ ನನ್ನ ತಲೆನೇ ಕೆಟ್ಟು ಹೋಗುತ್ತೆ. ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ. ಹೀಗೆ ಯೋಚನೆ ಮಾಡ್ತಾ ತಲೆನೂ ಕೆಡ್ಸ್ಕೊಳಕ್ಕಾಗಲ್ಲ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕಾಗತ್ತೆ ಇಲ್ಲ.
ನೀನು ಯಾವಾಗ ಮನೆಗೆ ಬರೋದು ಕಂದ? ನಾನು ಯಾವಾಗ ನೋಡೋದು? ಆ CS ಹೆದರ್ಕೊಂಡು ಇನ್ನು ಎಷ್ಟು ದಿನ ಈ ಅಮ್ಮನಿಂದ ಹೀಗೆ ದೂರ ಇರ್ತೀಯ? ಯಾರು ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿರೋದು. ಯಾರು ನೀನು ನನ್ನ ಮಗ, ಇದು ನಿನ್ನ ಮನೆ. ಆದ್ರೆ ನಿನ್ನ ಮನೆಗೆ ನೀನೇ ಬರೋದಕ್ಕೆ ಇಷ್ಟು ಯೋಚನೆ ಮಾಡೋ ಥರ ಆಗೋಗಿದೆ. ನಿನ್ನ ನೋಡಿ 2 ವರ್ಷ ಆಯ್ತು. ಈ ಅಮ್ಮ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಒಂದು ಸಲ ನನ್ನ ಮುಖ ನೋಡೋ ಕಾಯ್ತಾ ಇದ್ದೀನಿ. ನಿದ್ದೆ ಮಾಡೋಕ್ಕೂ ಬಿಡುತ್ತೆ, ಓಡ್ತಾ ಇರಬೇಕು. ಓಡಿಸ್ಕೊಂಡ್ಬರ್ಬೇಕು, ಬರೀ ಓಡ್ತೀವಿ, ಬರೀ ಓಡ್ಬೇಕು. ನಾನು ಮಾತ್ರ ನಿನ್ನ ಬಿಡಲ್ಲ. ಒಂದೇ ಒಂದು ಸಲ ನನ್ನ ಕಣ್ಣು ಮುಂದೆ ಮಾರುವಾರು ಮುಖ ತೋರಿಸು. ಬಿಡು, ನಿನ್ ಮುಖ ನೋಡ್ಬೇಕು. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೇನೆ. ಮುಂದೇನಾಗುತ್ತೋ ಆಗಲಿ, ಮನೆಗೆ ಬಂದ್ಬಿಡು ಮೌರ್ಯ.